ಶಿವರಾತ್ರಿ ದಿನ ಭಕ್ತಿಯಿಂದ ದೇವರಿಗೆ ಯಾವ ಸೇವೆ ಮಾಡಿದ್ರೂ ವ್ಯರ್ಥ ಆಗೋದಿಲ್ಲ ಅಲ್ವಾ ಪೂಜಾರಿ ಅವರೇ? ಹೌದಮ್ಮ. ನಿಹಾರಿಕಾ ನಿನ್ನ ಬೇಕು ಅಂತಾನೆ ಸಿಕ್ಕಾಕ್ಸಿರ್ಬೋದು, ಆದ್ರೆ ಮತ್ತೊಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಇದು ಆ ಶಿವನ ಆಜ್ಞೆನೇ ಅನ್ಕೋಬೇಕು. ಭಗವತ್ ಸಂಕಲ್ಪದಿಂದ ನಡೆಯೋ ಕಾರ್ಯಗಳ ಹಿಂದೆ ಒಂದು ಕಾರಣ ಇರುತ್ತೆ. ಈ ರೀತಿಯಲ್ಲಾದ್ರೂ ಶ್ರೀಕರ್ ನಿನಗೆ ದೊರಕಿದ್ರೆ ಸಾಕು. ಚಿಕ್ಕಪ್ಪ ಯಾವತ್ತಾದ್ರೂ ಚಿಕ್ಕಮ್ಮಂಗ್ ಸಿಕ್ಕೇ ಸಿಗ್ತಾರೆ. ಯಾವತ್ತೂ ಚಿಕ್ಕಮ್ಮನ ಜೊತೆನೇ ಇರ್ತಾರೆ. ಮಕ್ಳ ಮಾತು ದೇವ್ರ ಮಾತು ಅಂತ ಹೇಳ್ತಾರೆ ಅಲ್ವಾ? ನನ್ ಮಾತು ನಿಜ ಆಗತ್ತೆ ನೋಡಿ. ನಿಹಾರಿಕಾ ನನ್ನ ಸಿಕ್ಕಾಕ್ಸಿದಾಳೆ ಅನ್ಕೊಂಡಿದ್ದಾಳೆ. ಅದು ಅವಳ ದೃಷ್ಟಿನಲ್ಲಿ ನಿಜ ಆಗಿರ್ಬೋದು. ನನ್ನ ಮನ್ಸಲ್ಲಿ ಬೇರೆನೇ ಇದೆ. ಟಿಟ್ ಫಾರ್ ಟ್ಯಾಟ್. ಹೇಗಿದೆ ಅವನಿ? ನನ್ನ ಕೆಂಡದ ಮೇಲೆ ನಡೆಸ್ದೆ, ನಿನ್ನ ನೀರಿನ ಬಿಂದಿಗೆ ಜೊತೆ ನಡೆಸ್ತಿದ್ದೀನಿ. ಏಟಿಗೆ ಏಟು ಆಗೋಯ್ತು. 101 ಬಿಂದಿಗೆ ಹೊರೋ ಅಷ್ಟೊತ್ತಿಗೆ 104 ಡಿಗ್ರಿ ಜ್ವರ ಖಾಯಂ. ಮನೇಲಿ 1 ವಾರ 10 ದಿನ ನಿನ್ನ ಅಡ್ಡಿ ನನಗಿರಲ್ಲ. ಪ್ರಶಾಂತವಾಗಿರಬಹುದು. ಯಾಕೆ ನಗ್ತಿದ್ಯಾ? ನಾನ್ ನಿನ್ ಸಿಕ್ಕಾಕ್ಸ್ದೆ ಅನ್ನೋದು ನಿಜ. ನೀನ್ ನನ್ನ ಸಿಕ್ಕಾಕ್ಸ್ದೆ ಅಂತ ಅನ್ಕೊಳ್ಳೋದು ಮಾತ್ರ ಭ್ರಮೆ. ಬಿಂದಿಗೆ ಹೊರೋದಕ್ಕೆ ಶುರು ಮಾಡಿದ್ಯಾ ಅಲ್ವಾ? ಭ್ರಮೆ ಹೇಗಾಗತ್ತೆ? ನಿಂಗೇನ್ ಗೊತ್ತು ನಿಹಾರಿಕಾ? ಹೊರಸ್ತಾ ಇದ್ದೀನಿ ಅಂತ ನೀನ್ ಅನ್ಕೋತಿದ್ಯಾ, ಆದ್ರೆ ನಾನ್ ಹೇಗೂ ಹೊರಬೇಕಿತ್ತು. ಯಾಕೆ? ಶ್ರೀಕರ್ ಅವರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನಾನ್ ಮೊದ್ಲೇ ಹರಕೆ ಮಾಡ್ಕೊಂಡಿದ್ದೆ. ಮತ್ತೆ ತೀರ್ಸ್ಬಾರ್ದಾ? ಶ್ರೀಕರ್ ಅವ್ರಿಗೆ ಮತ್ತೊಂದ್ಸಲ ಯಾವುದೇ ಅಪಾಯ ಆಗ್ಬಾರ್ದು ಅಂತ ಹರಕೆ ಮಾಡ್ಕೊಂಡಿದ್ದೆ. ಹರಕೆ ತೀರಿಸ್ಬೇಕಾ ಬೇಡ್ವಾ? 101 ಬಿಂದಿಗೆನಲ್ಲಿ ಅಭಿಷೇಕ ಮಾಡೋದು ನಂಗೆ ಭಾರ ಅಲ್ಲ, ಅದು ನನ್ನ ಜವಾಬ್ದಾರಿ. ಅದು ನೋವಲ್ಲ, ಸಂತೋಷ. ಈಗ ಹೇಳಮ್ಮ, ಯಾರ ಮೇಲೆ ಯಾರ್ ಗೆದ್ದ ಹಾಗಾಯ್ತು? ನಿನ್ನ ಹಾಗೆ ಮೋಸದ ಹರಕೆನ ತೀರಿಸ್ಬೇಕಾಗಿರೋ ಅವಶ್ಯಕತೆ ನಂಗಿಲ್ಲ.
ಬರಲ್ಲ. ಅರ್ಥ ಆಯ್ತಾ? ನನಗ್ ಗಂಡ ಆಗೋನ್ ಆರೋಗ್ಯಕ್ಕೋಸ್ಕರ ನೀನ್ ಯಾಕೆ ಅಭಿಷೇಕ ಮಾಡೋದು? ಮಾಡ್ಬೇಡ, ನಿಲ್ಲಿಸ್ಬಿಡು. ಅವ್ರವ್ರ ಬಂದ ಅವ್ರಿಗಿರತ್ತೆ. ಶುರು ಮಾಡಿದ್ಮೇಲೆ ಪೂರ್ತಿ ಮಾಡ್ತೀನಿ ಹೊರತು ಖಂಡಿತ ನಿಲ್ಸೋದಿಲ್ಲ. ಓಂ ನಮಃ ಶಿವಾಯ. ಹಿರು ಶ್ರೀಕರ್, ನಿಹಾರಿಕಾ, ಬಾಮ್ಮ. ಸುಜಾತ, ಬಾಮ್ಮ. ಅವನಿ ಮೂಲೆಗ್ ಬೀಳ್ತಾಳೆ ಅಂತ ನೀನಂದೆ. ಅವನಿ ನೋಡಿದ್ರೆ ನೋವಿಲ್ದೇನೆ ಆರಾಮಾಗಿ ತರ್ತಿದ್ದಾಳೆ. ಅದೇ ಅರ್ಥ ಆಗ್ತಾ ಇಲ್ಲ. ಕೊನೆ ಬಿಂದಿಗೆನ್ ತಗೊಂಡ್ ಬರ್ತಾ ಇದ್ದಾಳೆ.
ಮಾತ್ ಕೊಟ್ಟ ಪ್ರಕಾರ ಅವನೇ 101 ಬಿಂದಿಗೆಯಲ್ಲಿ ಅಭಿಷೇಕನ ಪೂರ್ತಿ ಮಾಡಿದ್ಲು. ಹೊಡೀರಿ ಚಪ್ಪಾಳೆ. ಅವನಿ, ಮನ್ಸಲ್ಲಿ ನೀನ್ ಏನ್ ಕೇಳ್ಕೊಂಡ್ರು ನಡೆಯುತ್ತೆ. ಬಲವಾಗಿ ಕೇಳ್ಕೊ. ಶತ್ರುಗಳು ದೂರ ಆಗಿ ನಿನ್ ಕೋರಿಕೆಗಳು ನೆರವೇರುತ್ತೆ. ಆ ಕೌಂಟರ್ ನಿನಗೆ ಅರ್ಥ ಆಯ್ತು. ಯಾವ ಜನ್ಮದಲ್ಲಿ ನಿನಗೆ ಋಣವಾಗಿದ್ವೋ. ನಮ್ಮ ಮನೆ ಬಗ್ಗೆ, ನಮ್ಮ ಮನೆ ಮನುಷ್ಯಳ ಹಾಗೆ ಯೋಚನೆ ಮಾಡ್ತಿದ್ಯಾ? ಈ ವೇದವತಿಗೆ ಬುದ್ಧಿನೇ ಇಲ್ಲ, ಎಲ್ಲರನ್ನೂ ಹೊಗಳ್ತಿರ್ತಾಳೆ. ಅಭಿಷೇಕ ಕಾರ್ಯಕ್ರಮ ಪೂರ್ತಿಯಾಯಿತು. ಇನ್ನೆಲ್ಲರೂ ನಾಟಕ ಪ್ರದರ್ಶನ ಆಗೋ ಕಡೆ ಹೋಗೋಣ. ಭಕ್ತರೆಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಉತ್ಸವದ ಭಾಗವಾಗಿ ನಿರ್ವಹಿಸುತ್ತಿರುವಂತಹ ನಾಟಕ ಪ್ರದರ್ಶನ ಇನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಾರಂಭ ಆಗತ್ತೆ. ಪ್ರದರ್ಶನದಲ್ಲಿ ಮೊದಲು ವೇದವತಿಯವರ ಕುಟುಂಬದಿಂದ ಶ್ರೀಕರ್ ಅವರು, ನಿಹಾರಿಕಾ ಅವರು, ಅವನಿಯವರ ಜೊತೆಗೆ ದುಷ್ಟಶಕ್ತಿಗಳ ರೂಪವಾಗಿ ಇನ್ನು 4 ಜನ ಕಲಾವಿದರು ಸೇರಿ ಶಿವಮಹಿಮೆ ಅನ್ನೋ ನಾಟಕನ ಪ್ರದರ್ಶಿಸುತ್ತಿದ್ದಾರೆ. ಒಟ್ನಲ್ಲಿ ಈ ನಾಟಕದ ಸಾರಾಂಶ ಏನು ಅಂದ್ರೆ, ಶಿವಪಾರ್ವತಿಯರು ಕೈಲಾಸದಲ್ಲಿ ನಾಟ್ಯ ಮಾಡ್ತಿರ್ಬೇಕಾದ್ರೆ ಭೂಲೋಕದಲ್ಲಿರೋ ಭಕ್ತರು ತಮಗೆ ಬಂದಿರೋ ಕಷ್ಟನ ಹೇಳ್ಕೊಳ್ತಾ ಶಿವನ್ನ ಪ್ರಸನ್ನ ಮಾಡ್ಕೊಳ್ಳೋದು. ಇನ್ನು ಉಳಿದಿರೋದನ್ನ ದೃಶ್ಯ ರೂಪದಲ್ಲಿ ನೀವೇ ನೋಡಿ. ನಿಹಾರಿಕಾ ಬಗ್ಗೆ, ಅವಳ ಭವಿಷ್ಯದ ಬಗ್ಗೆ ನಾವು ಊಹಿಸ್ಕೊಂಡಿದ್ದಕ್ಕೂ ನಡೀತಿರೋದಕ್ಕೂ ಸ್ವಲ್ಪನೂ ಸಂಬಂಧ ಇಲ್ಲ. ಅವಳಿಗೆ ಈ ನಾಟಕ ಅಗತ್ಯನಾ? ಅಮ್ಮ, ಏನ್ ಮಗಳೇ? ಚಿಕ್ಕಮ್ಮ ನಾಟಕದಲ್ಲಿ ದೇವ್ರ ಹತ್ರ ಏನ್ ಕೇಳ್ತಾರೆ? ಏನಂತ ನನಗೂ ಗೊತ್ತಿಲ್ಲಮ್ಮ. ಅವಳೇನೇನೋ ಅನ್ಕೊಂಡಿದ್ದಾಳೆ, ಆದ್ರೆ ಜೀವನದಲ್ಲೇ ಅವಳು ಕೇಳ್ಕೊಂಡಿದ್ದು ನಡೀತಿಲ್ಲ. ನಾಟಕದಲ್ಲಿ ನಡೆದ್ರೇನು, ನಡೀಲಿಲ್ಲ ಅಂದ್ರೇನು? ಯಾರ್ರೀ ನೀವು? ನಮ್ಮ ವಿಷಯ ಬಿಡಿ. ನೀವು ಶಿವ ಮಹಿಮೆ ನಾಟಕದಲ್ಲಿ ನಡೆಸೋ ದುಷ್ಟಶಕ್ತಿಗಳು ತಾನೇ? ಹೌದು. ನೀವು ರೆಸ್ಟ್ ತಗೊಳ್ಳಿ. ರೆಸ್ಟ್ ನಾವು ಯಾಕೆ ತಗೋಬೇಕು? ನಾವು ನಾಟಕ ಮಾಡೋದು ಬೇಡವಾ? ಆರ್ಟಿಸ್ಟ್ಗಳು ಚೇಂಜ್ ಆಗಿದ್ದಾರೆ. ಅದ್ಯಾಕೆ? ಯಾರವರು? ನಾವೇ. ನೀವಾ? ನೋಡೋಕೆ ರೌಡಿ ಥರ ಇದ್ದೀರಾ. ನೀವು ಯಾವ ಆರ್ಟಿಸ್ಟು? ಕ್ಲಾರಿಟಿ ಬಂತಲ್ವಾ? ಏಯ್, ಮುಗಿಸ್ರೋ. ಏಯ್, ಬೇಗ ಬಟ್ಟೆ ಬದಲಾಯಿಸ್ಕೊಡಿ. ಸ್ವಾಮಿ, ಪರಮ ಪವಿತ್ರವಾಗಿ ನಿನ್ನ ಆರಾಧಿಸೋ ಭಕ್ತಿ ನಾನು ಅಂತ ನಿನಗೆ ಗೊತ್ತು. ಈ ಕ್ಷಣದಲ್ಲಿ ನಾನೊಂದು ಸಮಸ್ಯೆಯಿಂದ ನನ್ನ ಮೊರೆನ ಆಲೈಸಬೇಕು ಅಂತ ಕಠೋರ ಪೂಜೆನ ಶುರು ಮಾಡಬೇಕು ಅನ್ಕೊಂಡಿದ್ದೀನಿ. ಮಲ್ಲಿಕಾರ್ಜುನ, ಆದಿಯು ನಾನೇ, ಅಂತ್ಯನೂ ನಾನೇ ಅಂತ ಹೇಳಿದ್ಯಾ. ಸೃಷ್ಟಿ ಲಯಕಾರಕನಾಗಿರೋ ನಿನಗೆ ಗೊತ್ತಿಲ್ಲದೆ ಇರೋದು ಏನಿದೆ ಸ್ವಾಮಿ? ನಂಗೆ ನೀನೇ ನ್ಯಾಯ ಕೊಡ್ಬೇಕು. ಶಂಕರ, ತಾಳಿ ಕಟ್ಟಿರೋನು
ನಂಗೆ ದೂರವಾಗಿ ಇರ್ತಿದ್ದಾನೆ. ಆ ನೋವು ಹೊರಕ್ಕಾಗದೇ ಇರೋ ಭಾರ ಆಗಿದೆ. ಕೆಲವು ಕಾರಣಗಳಿಂದ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದಾನೆ. ವಿಧಿ ಇಲ್ಲದೆ ಮತ್ತೊಂದು ಹೆಣ್ಣನ್ನು ಮದುವೆ ಮಾಡಿಕೊಳ್ಳೋದಿಕ್ಕೆ ಸಿದ್ಧವಾಗಿದ್ದಾನೆ. ನಾಟಕನ ಅಡ್ಡ ಇಟ್ಕೊಂಡು ನಿಜಾನ್ ಹೇಳ್ತಿದ್ದಾಳಲ್ರಿ. ಅದೇ ನನಗೂ ಅರ್ಥ ಆಗ್ತಿಲ್ಲ. ನಿಹಾರಿಕಾಗಿ ವಿಷಯ ಮೊದಲೇ ಗೊತ್ತಿದ್ರೆ ನಾಟಕಕ್ಕೆ ಒಪ್ಕೋತಾನೆ ಇರಲಿಲ್ಲ. ಸ್ಕ್ರಿಪ್ಟ್ ತಾನೇ ಕೊಟ್ಟಿದ್ದು ಅಂತ ಹೇಳಿದ್ಲಲ್ವಾ? ಏನ್ ನಡೆಯುತ್ತೋ ಏನೋ. ನನ್ ಮಾಂಗಲ್ಯನ ನೀನೇ ಕಾಪಾಡ್ಬೇಕು. ನನ್ ಗಂಡ ನನಗ್ ಸಿಗೋ ಹಾಗೆ ಮಾಡ್ಬೇಕು. ನನ್ ತಾಳಿ ಬಂದ ಗಟ್ಟಿಯಾಗಿದ್ರೆ ನಮ್ ಸಂಬಂಧದ ಬಗ್ಗೆ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡು ಸ್ವಾಮಿ. ಅವನಿ ಕತ್ತಲಿ ತಾಳಿನ? ಇದು ನಾಟಕದ ಭಾಗನಾ ಇಲ್ಲ ಅಂದ್ರೆ ನಿಜವಾಗ್ಲೂ ಇದೆಯಾ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸ್ವಾಮಿ, ನಡೀತಿರೋದು ನಾಟಕನೇ ಆಗಿದ್ರು ನಿಜ ಬಯಲಾಗೋ ಹಾಗೆ ಮಾಡಿ ನನ್ನ ತಂಗಿ ಬಗ್ಗೆ ಗೊತ್ತಾಗೋ ಹಾಗೆ ಮಾಡು. ನಮಃ ಶಿವಾಯ. ಓಂ ನಮಃ ಶಿವಾಯ. ಏಯ್, ಓಂ ನಮಃ ಶಿವಾಯ. ನೀನ್ ಪೂಜೆ ಮಾಡೋದಕ್ಕೆ ನಾವು ಬಿಡಲ್ಲ. ಹೊರಟೋಗಿಲಿಂದ. ಪ್ರಾಣನಾದ್ರೂ ಬಿಡ್ತೀನಿ ಹೊರತು ನಾನು ಆ ಶಿವನನ್ನ ಪ್ರಸನ್ನ ಮಾಡ್ಕೊಳ್ದೇನೆ ಇವತ್ತು ಪೂಜೆಯಿಂದ ಏಳೋದಿಲ್ಲ. ಹೇಗೆ ಹೇಳಲ್ಲ ಅಂತ ನಾನು ನೋಡ್ಕೋತೀನಿ. ನಿನ್ ಪೂಜೆನ ಹಾಳು ಮಾಡ್ತೀನಿ. ಓಂ ನಮಃ ಶಿವಾಯ. ಏನಾಯ್ತು ಸ್ವಾಮಿ? ನನ್ನ ಭಕ್ತಿ ಆಪತ್ತಿನಲ್ಲಿದ್ದಾಳೆ. ಅವಳ ಆರ್ತನಾದ ನನಗೆ ಕೇಳುತ್ತಿದೆ. ನಾನು ಹೋಗಬೇಕು. ಸ್ವಾಮಿ, ಯಾರ್ ನೀವು? ನಾಟಕದಲ್ಲಿ ನಾವು ಆರ್ಟಿಸ್ಟೇ. ಸ್ವಾಮಿ, ನನ್ನ ಕಾಪಾಡು ಸ್ವಾಮಿ. ಇದು ಡ್ರಾಮಾ ಥರ ಇಲ್ಲ, ನಮ್ಮ ಮನೇಲಿ ದಿನ ನಡೀತಾರೋ ಕತೆ ಥರ ಇದೆ. ಹೌದಮ್ಮ, ಅಚ್ಚು ಹಾಗೇ ಇದೆ. ಶಿವಪ್ಪ ಕಾಪಾಡಪ್ಪ. ಬಂದಿರೋರು ಆರ್ಟಿಸ್ಟ್ ತರ ಇಲ್ವೇ? ಅವನು ನಿಜವಾಗ್ಲೂ ಆಪತ್ತಲ್ಲಿದ್ದಾಳೆ. ಸ್ವಾಮಿ, ನಿಲ್ಲಿ ಸ್ವಾಮಿ. ಅವಳು ನಿಜವಾದ ಭಕ್ತಿ ತರ ಕಾಣಿಸ್ತಿಲ್ಲ. ಕಳ್ಳ ಭಕ್ತಿ ಹಾಕಿದ್ದಾಳೆ. ಬಿಟ್ಬಿಡಿ. ಹೋಗಿಲ್ಲವೆಂದರೆ ಲೋಕದಲ್ಲಿ ಶಿವನ ಮೇಲೆ ನಂಬಿಕೆ ಕಡಿಮೆಯಾಗುತ್ತದೆ. ನಾನು ಹೋಗಲೇಬೇಕು. ಶಿವಪ್ಪ, ಶಿವಪ್ಪ, ಶಿವಪ್ಪ. ಆಪತ್ತಲ್ಲಿರೋ ಈ ಭಕ್ತಿಯ ನೋವನ್ನು ಆಲೈಸಿ ಪ್ರತ್ಯಕ್ಷ ಆಗಿದ್ಯಾ. ನನ್ ಮಾಂಗಲ್ಯನ್ ಕಾಪಾಡಿದ್ಯಾ. ಆದಷ್ಟು ಬೇಗ ನನ್ ಗಂಡ ನನಗ್ ಸಿಗೋ ಹಾಗೆ ಮಾಡು ಸ್ವಾಮಿ. ತಥಾಸ್ತು.